ನರಸೀಪುರದಲ್ಲಿ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವನ್ನು ದಲಿತರು ಬೆಂಬಲಿಸಬೇಕು. ಸಂವಿಧಾನ ವಿರೋಧಿ, ರೈತ ವಿರೋಧಿ, ಸರ್ವಾಧಿಕಾರ, ಧರ್ಮದ ನಡುವೆ ವೈಷಮ್ಯ ಹುಟ್ಟುಹಾಕುವ ಮತ್ತು ಸುಳ್ಳು ಭರವಸೆಗಳನ್ನು ನೀಡಿ ಯಾವುದೇ ಉತ್ತಮ ಜನಪರ ಯೋಜನೆ ನೀಡದೆ ಇರುವ ಬಿಜೆಪಿಯನ್ನು ದೂರವಿಟ್ಟು ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದೇವೆ ಎಂದರು. ಬೆಂಬಲಿಸಬಾರದು ಮತ್ತು ಯಾಕೆ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು ಅನ್ನೋದು ಭಾಳ ಮುಖ್ಯವಾದ ಒಂದು ಚುನಾವಣೆ ಅಂತ ಇದೆ. ಸನ್ಮಾನ್ಯ ಕೇಂದ್ರದ ಆಡಳಿತ ನಡೆಸತಕ್ಕಂಥ ನರೇಂದ್ರ ಮೋದಿ ಅವರು ಜನಸಾಮಾನ್ಯರಿಗೆ ಒಂದು ಉಪಯೋಗವಾಗತಕ್ಕಂಥ ಯೋಜನೆಗಳನ್ನೇ ಒಂದನ್ನು ಕೂಡ ಕೊಟ್ಟಿಲ್ಲ. ಅದು ರೈತರಿಗಾಗ್ಬೋದು, ಜನಸಾಮಾನ್ಯರಿಗಾಗ್ಬೋದು ಅಥವಾ ಯಾರಿಗಾರಾಗ್ಬೋದು, 10 ವರ್ಷದ ಆಡಳಿತದಲ್ಲಿ ಒಂದನ್ನು ಕೂಡ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿಲ್ಲ. ಉದಾಹರಣೆಗೆ ಎಷ್ಟೋ ರಾಜ್ಯಗಳಲ್ಲಿ ಹೆಣ್ಮಕ್ಕಳ ಮೇಲೆ, ದಲಿತರ ಮೇಲೆ ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ. ಅದನ್ನು ಒಂದನ್ನು ಕೂಡ ತನಿಖೆ ಮಾಡದೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ, ಅವರ ಕುಟುಂಬದ ಮೇಲೆ ಕೂಡ ಕೇಸ್ಗಳಾಗಿರ್ತಕ್ಕಂಥ ಹಲವಾರು ಉದಾಹರಣೆಗಳು ಇದೆ ಭಾರತ ದೇಶದಲ್ಲಿ. ಹಾಗೆ ಇವರು ಕೇಂದ್ರದ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಬಂಡವಾಳಶಾಹಿಗಳ ಬೆಂಬಲಿತವಾಗಿ ನಿಂತಿರೋದು ಈ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಮತ್ತು ಅವ್ರು ಕೊಡ್ತಕ್ಕಂಥ ಹೇಳಿಕೆಗಳು, ಅವ್ರ ಸಂಸದರುಗಳಿದ್ದಾರಲ್ಲ, ಒಂದು ಒಳ್ಳೆ ಜವಾಬ್ದಾರಿತ ಸ್ಥಾನ ಇರ್ತಕ್ಕಂಥ ಸಂಸದರುಗಳು, ಜನಪ್ರತಿನಿಧಿ ಆಗಿರೋರು, ಜೊತೆಗೆ ಸಂವಿಧಾನದ ಅಡಿನಲ್ಲಿ ಗೆದ್ದಿರೋದು ಇವರೆಲ್ಲ. ಸಂವಿಧಾನ ಅಡಿನಲ್ಲಿ ಗೆದ್ದು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಜನರ ಮೇಲೆ ಅಪಾರ ಗೌರವ ಇಟ್ಟಿರ್ತಕ್ಕಂಥ ಇವರು ಸಂವಿಧಾನದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡೋದು. ಏನಂತ, ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ, ಸಂವಿಧಾನವನ್ನು ಬದಲಾಯಿಸ್ಬಿಡ್ತೇವೆ ಅಂತೇಳಿ ಹೇಳಿಕೆ ಕೊಡೋದು. ಇದಕ್ಕೆ ಅವರ ಪಕ್ಷದ ಅಥವಾ ಆ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಯಾವುದೇ ರೀತಿ ಕ್ರಮ ವಹಿಸ್ತೇನೆ ಅವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಬಿಜೆಪಿ ಪಕ್ಷ ಇರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತಕ್ಕಂಥ ಆತಂಕ ನಮ್ಮಲ್ಲಿದೆ. ಆದ್ದರಿಂದ ಸಾಧ್ಯವಾದಷ್ಟು ಈಗ ಜನಪರ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಹಿಂದೆ ಇದ್ದಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನಪರ ಆಡಳಿತವನ್ನು ಕೊಟ್ಟಿತ್ತು ಮತ್ತು ಈಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಎಂಥ ಆಡಳಿತವನ್ನು ಕೊಡ್ತಾ ಇದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಕ್ಕಳಿಗೆ ರಕ್ಷಣೆ ಇಲ್ಲ, ದಲಿತರಿಗೆ ರಕ್ಷಣೆ ಇಲ್ಲ ಅಂತ ಒಂದು ದುಷ್ಟ ಸರ್ಕಾರವನ್ನು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಎಷ್ಟು ಉದಾಹರಣೆ, ಸ್ಕಾಲರ್ಶಿಪ್, ಬಾಬಾ ಸಾಹೇಬರ ಆಸೆ ಶಿಕ್ಷಣಕ್ಕೆ ಒತ್ತು ಕೊಡಿ ಅಂತೇಳಿ. ಆದರೆ ಈ ವಿರೋಧಿ ನೀತಿಯನ್ನು ಅನುಸರಿಸಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಸ್ಕಾಲರ್ಶಿಪ್ಪನ್ನು ಕಟ್ ಮಾಡಿದೆ. ರೈತರು ಹೋರಾಟ ಮಾಡ್ತಿದ್ರು ಕೂಡ ರೈತರನ್ನ ಭೇಟಿ ಕೂಡ ಮಾಡಿಲ್ಲ. ಈ ದೇಶಕ್ಕೆ ಬೆನ್ನೆಲುಬು ಅಂದರೆ ರೈತ. ಅಂಥ ರೈತರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತು ಈ ಬಿಜೆಪಿ ಸರ್ಕಾರ. ಆದ್ದರಿಂದ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇನಾದರೂ ಪ್ರಧಾನಿ ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಮುನ್ಸೂಚನೆ ಇರೋದ್ರಿಂದ, ರೈತರನ್ನ ನಾಶ ಮಾಡ್ತಕ್ಕಂಥ ಮುನ್ಸೂಚನೆ ಇರೋದ್ರಿಂದ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯಾದ ರಕ್ಷಣೆ ಸಿಗೋದಿಲ್ಲ ಅಂತೇಳಿ ರೈತರಿಗೆ, ಮಕ್ಕಳಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಯಾರು ಕೂಡ ಈ ಮನುವಾದಿ ಸರ್ಕಾರ ಏನು ಮನುವಾದಿ ನೀತಿಯನ್ನು ಅನುಸರಿಸ್ತದೆ ಅದು ಮನುಸ್ಮೃತಿಯನ್ನು ಮತ್ತೆ ವಾಪಸ್ ತರುವಂಥ ಕೆಲಸಗಳಾಗ್ತಾ ಇದೆ. ಆದ್ದರಿಂದ ಈ ಸಾರಿ 2024 ಏನು ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆ ನಡೀತಾ ಇದೆ, ಆ ಚುನಾವಣೆಯಲ್ಲಿ ಮಾನ್ಯ ಪ್ರಜ್ಞಾವಂತ ಮತದಾರರು, ಮಾನ್ಯ ಪ್ರಜ್ಞಾವಂತ ರೈತ ಬಂಧುಗಳು, ಪ್ರಜ್ಞಾವಂತ ದಲಿತರು ಬಿಜೆಪಿ ಸರ್ಕಾರದ ಆಡಳಿತವನ್ನು ಧಿಕ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತೇಳಿ ಕಳಕಳಿಯಾದ ಮನವಿ ಮಾಡ್ತೇವೆ. ರಾಜ್ಯದಲ್ಲಿ 28 ಸಂಸದರ ಪೈಕಿ ಇರ್ತಕ್ಕಂಥ 25 ಜನ ಮಾನ್ಯ ಸಂಸದರುಗಳು ಒಬ್ಬರು ಕೂಡ 25 ಜನ ಮಾನ್ಯ ಸಂಸದರು ಒಬ್ಬರು ಕೂಡ ಲೋಕಸಭೆಯಲ್ಲಿ ರಾಜ್ಯದ ಪರ ನೀರಿನ ಹೋರಾಟ ಇರ್ಬೋದು, ಅತ್ಯಾಚಾರಗಳ ಇರ್ಬೋದು, ಅಥವಾ ಇನ್ನಿತರ ಕೊಲೆಗಳು, ಹಿಂದೂಗಳ ಕೊಲೆಗಳಾಯಿತು, ಬೇರೆ ಬೇರೆ ರೀತಿಯ ಅನಾಹುತಗಳು ಸಂಭವಿಸಿದ್ರು ಕೂಡ ಒಬ್ಬರು ಕೂಡ ತುಟಿ ಬಿಚ್ಚಿ ಲೋಕಸಭೆಯಲ್ಲಿ ಮಾತಾಡಲಿಲ್ಲ. ಇದು ಬಿಜೆಪಿ ಸರ್ಕಾರದ ವೈಫಲ್ಯ ಮತ್ತು ಆ ಸಂಸದರ ಬೇಜವಾಬ್ದಾರಿ ಅಂತೇಳಿ ನಾವು ಭಾವಿಸ್ತಾ, ಇಷ್ಟು 25 ರಾಜ್ಯದಲ್ಲಿ ಸಂಸದರಿದ್ದರೂ ಕೂಡ ಬಿಜೆಪಿ ಸಂಸದರು ಅನ್ಯಾಯಗಳಾದರೂ ಕೂಡ ಯಾರು ಕೂಡ ಖಂಡಿಸಲಿಲ್ಲ. ಇವು 25 ಜನ ಶೂನ್ಯ. ಆದ್ದರಿಂದ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನ್ಯ ಶ್ರೀ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಚಾಮರಾಜನಗರ